ಇವತ್ತು ಮುಂಚೆ ಪರಸ್ಪರ ಭೇಟಿ ಆಗ್ಬಾರ್ದು ಅಂತ ಗೊತ್ತಿಲ್ವಾ? ಏನೇ ಮಕ್ಳು ಹೇಳೋದನ್ನ ಅಷ್ಟಾಗಿ ಮರ್ತ್ಬಿಟ್ರ? ಮಕ್ಳೇನಾದ್ರೂ ನೋಡಿದ್ರೆ ಏನ್ರಿ ಅನ್ನಲ್ಲ. ನೀವು ಮೊದಲಿಂದ ಹೋಗಿ ಬಾ. ಈ ಥರ ಏನೇನೋ ನೆಪ ಮಾಡ್ಕೊಂಡು ನನ್ನ ನೋಡೋದ್ ಬೇಡ. ಹೋಗಿ ಇಲ್ಲಿಂದ. ಗಿರ್ಜೆ ಈ ಥರ ಮಾತಾಡ್ತಾ ಇದೀಯಾ? ಮಕ್ಕಳೇನೋ ಹಾಗೆ ಆಡ್ತಾರೆ ಅಂದರೆ ನೀನು ಹಾಗೆ ಆಡ್ತಾ ಇದೆಯಲ್ಲ. ಮರಿಬೇಡ ಗಿರ್ಜೆ, ನಮಗೆ ಮದುವೆ ಆಗಿ 32 ವರ್ಷ ಆಯಿತು. ಆಮೇಲೆ ಇವತ್ತ ಮದುವೆ ಆಗ್ತಾ ಇದೀವಿ. ಏನೋ ಮಕ್ಕಳು ಆಸೆ ಪಟ್ರಲ್ಲ ಅಂತ. ಅವಿರೋದು ಗೊತ್ತಿಲ್ಲ. ಬೀವಿನ ನನ್ನ ನೋಡೋದು ಅದರ ಮಂಟಪದಲ್ಲೇ. ಮೊದಲು ಹೋಗಿ ಇಲ್ಲಿಂದ. ಇಂದು ನೀವು ಯಾವತ್ತು ನನ್ನ ನೋಡಿ ಅಂತ ಇರೋ ಥರ ಹಾಗೆ ನೋಡ್ತಾ ಇದ್ದೀರಾ? ನನಗೆ ನಾಚಿಕೆ ಆಗುತ್ತಾ ಇದೆ. ಏನೋ ಗೊತ್ತಿಲ್ಲ ಗಿರಿಜಾ, ನಿನ್ನ ಮದುವೆ ಆಗಿ 32 ವರ್ಷ ಆಯಿತು ಅನ್ನತ್ತೆ ನನ್ನ ಕೈಲಿ ನಂಬಕ್ಕಾಗ್ತಾ ಇಲ್ಲ. 32 ವರ್ಷ ಅಂತ ಯಾಕೆ ಅನ್ನಿಸ್ಬೇಕು ಹೇಳು? ಏನಾದರೂ ಗಂಡನಿಗೆ ಕಿರಿಕಿರಿ ಮಾಡಿದ್ರೆ, ಏನಾದ್ರು ಮನಸ್ತಾಪ ಇದ್ರೆ, ಇದೇನಪ್ಪ ಇವ್ರ ಜೊತೆ 42 ವರ್ಷ ಸಂಸಾರ ಮಾಡುತ್ತಾ ಅಂತ ಅನ್ನಿಸ್ಬೇಕು. ನಂಗೆ ಹಾಗೆ ಅನ್ನಿಸ್ತಾ ಇಲ್ವೇ? ನನಗಿನ್ನು 32 ದಿನ ಅಂತ ಅನ್ನಿಸ್ತಾ ಇದೆಯಪ್ಪ. ಕೂಸ್ತೀರಿ ಕೂಸ್ಕೊಂಡು ಹಾಕೋದು ಏನಾರ ತಾಳಿ ಕಾಯ್ತಪ್ಪು ಹಾಗೆ ನನ್ನ ಕಣ್ಣೊಂದೇ ಬರುತ್ತೆ ಕ್ಷಣ. ಗಿರಿಜಾ, ನಿನ್ನ ಮದುವೆ ಆಗೋಕ್ಕೆ ಮುಂಚೆ ನನ್ನ ಜೀವನ ಕಲ್ಲು ಮುಂದಿನ ದಾರಿ ಆಗಿತ್ತು. ಈ ನನ್ನ ಜೀವನಕ್ಕೆ ಕಾಲಿಟ್ಟಿದ್ದೆ ಕಾಲಿಟ್ಟಿತ್ತು. ನನ್ನ ಜೀವನ ಪೂರ್ತಿ ಒಂದು ಹಾಸಿಗೆ ಆಗಿ ನನ್ನ ಮನಸ್ಸಲ್ಲಿ ಹೊಸದಾಗಿ ಪ್ರೀತಿ ಹೋಗ್ತೇವೆ. ಇನ್ನು ನೋಡ್ತಾ ಇದ್ರೆ ಮತ್ತೊಂದು ಸಲ ನಿನ್ನ ತಾಳಿ ಕಟ್ಟಿ ಹೊಸದಾಗಿ ಜೀವನ ಶುರು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಹೇಗಿದ್ರು ಮಕ್ಕಳು ಮತ್ತೊಂದು ಸಲ ತಾಳಿ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೊಸದಾಗಿ ಜೀವನ ಶುರು ಮಾಡೋದೊಂದೇ ಬಾಕಿ. ಹೋಗ್ರಿ ನೀವು. ಬರ್ತಾನೆ ಆಮೇಲೆ ಮೀನಮ್ಮ ಏನಿಲ್ಲ ಈಗ ಖುಷಿಯಾಗಿದೆಯಾ? ಏನಿದು ಹಾಡು, ಏನಿದು ಕತೆ, ಏನು ಈ ಕೇಶವನೇ ಪಕ್ಕ? ಕೇಶವ, ಏನ್ ಗೊತ್ತಾ, ಇವತ್ತೊಂದು ಸಾಧನೆ ಮಾಡಕ್ ಹೊರಟಿದೀನಿ ಕಣೋ. ನೀನ್ ದಿನ ಏನಾದ್ರು ಸಾಧನೆ ಮಾಡ್ತಾನೆ ಇರ್ತೀಯ ಮೀನಾ. ಇವತ್ತೇನು ಸಾಧನೆ ಮಾಡೋದು ಕೊಡ್ಸಿದ್ಯಾ? ಏನಿಲ್ಲ ಕೇಶವ, ಅಮ್ಮುಗೆ ಸೀರೆ ಉಟ್ಕೊಳಕ್ ಬರಲ್ಲ. ಇಲ್ಲಿವರೆಗೂ ಸೀರೆ ಉಟ್ಕೊಂಡ್ರೆ ಪಾಪ ನೆನ್ನೆನೂ ಕೇಳ್ತಾ ಇದ್ಲು, ನಾಳೆ ಸೀರೆ ಉಟ್ಸ್ಕೊಡಿಯಕ್ಕ ಅಂತ. ನಾನು ಎಸ್ ಅಂತ ಹೇಳಿದೆ. ಈಗ ಅಮ್ಮು ಸೀರೆ ಉಟ್ಸ್ಕೊಡಿಯಕ್ಕ ಅಂತ ಕೇಳೋದಕ್ಕೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ನಾನು ಅವ್ಳ ಫೋನೇ ಪಿಕ್ ಮಾಡ್ತಿಲ್ಲ ಕಣೋ. ನಾನು ಅವ್ರ ಫೋನೇ ಪಿಕ್ ಮಾಡ್ತಿಲ್ಲ ಕಣ. ಇಲ್ಲ ಇದ್ಯಾವ ಸಿನಿಮಾ ಸಾಧ್ತಾರೆ ಅಲ್ಲ, ಅಮೂಲ್ಯಗೆ ಸೀರೆ ಉಡಕ್ ಬರಲ್ಲ ಅಂತೀಯ, ಉಡ್ಸ್ಬೇಕು ಅಂತಾನು ಹೇಳ್ತೀಯ, ಆದ್ರೆ ಅವ್ರು ಕಾಲ್ ಪಿಕ್ ಮಾಡ್ತೇನೆ. ಏನ್ ನಡೀತಿದೆ ನಿನ್ ತಲೆಲಿ? ಇದೇ ನೋಡು ಕೇಶವ, ಹುಡುಗರ್ಗೂ ಹುಡುಗಿರ್ಗೂ ಇರೋ ಡಿಫ್ರೆನ್ಸ್. ನೀವು ನಮ್ ತರ ಯೋಚನೆ ಮಾಡಲ್ಲ. ಓ, ನೀವು ನಮ್ ತರ ಯೋಚನೆ ಮಾಡಲ್ಲ, ಅದೇ ವಿಷಯ ಹೇಳು. ಅಮೂಲ್ಯಂಗೆ ನಾನು ಹೋಗಿ ಸೀರೆ ಉಡ್ಸಿದ್ರೆ ಏನಾಗುತ್ತೆ? ಸೀರೆ ಉಟ್ಕೊಂಡು ಆಚೆ ಬರ್ತಾಳೆ. ಅದೇ ಬೇಕಾಗಿರೋದು. ಇದರಿಂದ ಬಲ್ಲಬಂಗು ಅಮೂಲ್ಯಂಗು ಏನು ನೋಡು ಮೀನಾ, ಸಂಬಂಧ ಇಲ್ದಿರೋ ವಿಷಯದಲ್ಲಿ ವಲ್ಲಭನ್ ಯಾಕೆ ಎಂಟ್ರಿ ಮಾಡ್ತಾ ಇದ್ಯಾ? ನೋಡು, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಅಲ್ಲಿ ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ. ಮನೆ ಇದೆಯಲ್ಲ, ದಾವೆ ಈ ತರ ಕಿತ್ತಾಡ್ಕೊಂಡು ನಿಂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಅಲ್ಲಿ ಆಶೀರ್ವಾದ ಕೊಡಕ್ಕಾಗಲ್ಲ. ಮುಂದೆ ನಿಂತು ಮದುವೆ ಮಾಡೋರು ಯಾರು? ಯಾರು 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 ಈ ಕೇಶವ, ಇನ್ನು ಹೊರಗಡೆ ಇಟ್ಟಿರೋ ಮುಹೂರ್ತದ ಬಗ್ಗೆ ಮಾತಾಡ್ತಿದ್ಯಾ, ಆದ್ರೆ ನಾನು ಒಳಗಡೆನೆ ಒಂದು ಮುಹೂರ್ತ ಇಟ್ಟಿದ್ದೀನಿ. ಇನ್ಯಾವ ಪೂಜಾರಿ ಯಾರೇ? ಹಂಗಂದ್ರೆ ಏನೇ? ಅವ್ರು ಮದುವೆ ಆಗಿದ್ದಾರೆ ಅಷ್ಟೇ, ಅಲ್ಲಿ ಯಾವಾಗ್ಲೂ ಕಚ್ಚಾತಾನೇ ಇರ್ತಾರೆ. ಅವ್ರು ಯಾವಾಗ್ಲೂ ಕಚ್ಕೊಂಡಿರ್ತಾರ, ಒಂದ್ ಐಡಿಯಾ ಮಾಡಿ. ಓ, ಪ್ರೇಮ ಪೂಜಾರಿಯಾಗಿ ಮುಹೂರ್ತ ಇಟ್ಟಿದ್ಯಾ ಅಲ್ಲ? ನಾನು ಈ ಅಂಗದಲ್ಲಿ ಯೋಚನೆ ಮಾಡಿದಿನ, ಅದಕ್ಕೆ ಅನ್ನೋದು ಹುಡುಗರಿಗೂ ಹುಡುಗಿರಿಗೂ ಡಿಫ್ರೆನ್ಸ್ ಇದೆ ಅಂತ. ಸರಿ, ಏನ್ ಐಡಿಯಾ ಮಾಡಿದ್ಯಾ? ಈಗ ನಾನು ಅಮೂಲ್ಯನ್ ಫೋನ್ ಪಿಕ್ ಮಾಡಿಲ್ಲ ಅಲ್ವಾ, ಅವ್ರು ಹೇಗಪ್ಪ ಸೀರೆ ಉಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲಪ್ಪ ಏನು ಕೂರು ಒಳಗೊತ್ತಾನಾ, ಅಮೂಲ್ಯ ಇನ್ನ ಸೀರೆ ಉಟ್ಕೊಂಡಿಲ್ಲ ಅಂತ ವಲ್ಲಭಂಗೆ ಟೆನ್ಷನ್ ಆಗುತ್ತೆ. ಆ ವಲ್ಲಭ ಏನಪ್ಪಾ ಮಾಡೋದು ಅಂತಂದಾಗ ಅವನ್ಗೊಂದು ಐಡಿಯಾ ಬರುತ್ತೆ. ಐಡಿಯಾನ? ಏನದು ಏನದು? ಆಮೇಲೆ ಏನಾಗುತ್ತೆ? ಆಮೇಲೆ ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ಕೇಶವ, ಹೆಂಗಿದೆ ನನ್ ಮಾಸ್ಟರ್ ಪ್ಲಾನ್? ಮೀನಾ ಮೀನಾ, ಈ ನಿನ್ ತಲೆ ಒಳಗಿರೋ ಬ್ರೈನಲ್ಲಿರೋ ಪುತ್ತಿ, ಆ ಪುತ್ತಿಯಿಂದ ಮಾಡೋ ಐಡಿಯಾಗಳು ಅದು ಬಿಟ್ಟ ಈ ದೇಶ ಬಿಡೋದು ಹೋಗ್ತಾ ಇದ್ರೆ ಒಂದಲ್ಲ ಒಂದಿನ ಈ ದೇಶದ ಪ್ರಧಾನಿನು ರಾಷ್ಟ್ರಾಧ್ಯಕ್ಷನ ಆಗ್ಬಿಡ್ತೀಯ. ಇದೇ ಪೂಜೆಗೆ ಕೇಶವ, ಕೇಳು ನೀನು ಇಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಸ್ವಲ್ಪ ಬಡಿ ಮೇಲೆ ಬಾ. ಏನೋ ಕೊಡೋದ್ ಕೊಟ್ಟಿದ್ಯಾ, ಇನ್ನೊಂದು ಕೊಟ್ಬಿಡು ಅಂದ್ರೆ ಕೇಶವ. ಅಯ್ಯೋ ಮರ್ತೇ ಹೋದೆ. ಈಗ ನೋಡ್ತಾ ಇರು, ಅಮೂಲ್ಯ ಸೀರೆ ಉಟ್ಕೊಯ್ಯೋ ನೀಟಾಗಿ ಆಚೆ ಬರ್ತಾಳೆ. ಇವಳು 4 ಮೊಳ, ಸೀರೆ 8 ಮೊಳ. ಮೀನಾ ಮೀನಾ ಮೀನಾ, ಇವಳಿಗೆ ನಿಜವಾಗ್ಲೂ ಸೀರೆ ಉಡ್ಸಿರೋದು ಹೌದು ಕೇಶವ. ಈಗ ಹಾಗೆ ರೂಮ್ ಕಡೆ ನೋಡ್ತಾ ಇರು, ವಲ್ಲಭ ಏನೋ ಸಾಧನೆ ಮಾಡಿ ನಂತರ ಆಚೆ ಬರ್ತಾನೆ. 1 2 3. ಕೇಶವ ಬಾರೋ, ಅವ್ರಿಬ್ರನ್ನ ಚೆನ್ನಾಗಿ ರೇಗ್ಸೋಣ. ಮೀನಾ, ಅದು ಮುಹೂರ್ತಕ್ಕೆ ಲೇಟ್ ಆಯ್ತು. ಏನ್ ಮಾತಾಡ್ತೀಯ? ಮುಹೂರ್ತಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ, ಈ ಚಾನ್ಸ್ ಇಸ್ಕೊಳ್ಬೇಕಾಯ್ತಾ? ಬೇಗ ಹೋಗೋಣ. ಓಹ್, ಮೇಡಮ್ ಅವರು ಸೀರೆ ಉಟ್ಕೊಂಡ್ಬಿಟ್ಟಿದ್ದೀರಾ? ಯಾರು ಹೇಳ್ತಿದ್ರು ಸೀರೆ ಉಟ್ಕೊಳ್ಳೋಕೆ ಬರಲ್ಲ ಅಂತ, ಇವಾಗ ಹೇಗ್ ಬಂತು? ಅಕ್ಕ, ಅದು ಇರ್ಲಿ ಇರ್ಲಿ, ವಿಷಯ ಏನು ಅಂತ ನನಗೂ ಚೆನ್ನಾಗ್ ಗೊತ್ತು. ಯಾರೋ ಹೇಳ್ತಿದ್ರು ನಥಿಂಗ್ ನಥಿಂಗ್ ಅಂತ, ಆದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸಮಥಿಂಗ್ ಸಮಥಿಂಗ್ ಅಂತ. ಅದಕ್ಕೆ ಏನ್ ಹೇಳ್ತಿದ್ದೀರಾ? ಏನದು ಸಮಥಿಂಗ್ ಸಮಥಿಂಗು? ವಲ್ಲಭ, ನೀನು ನೆತ್ತಿರೋದ್ನೇ ಹೇಳ್ತಿದ್ರು ಕಣ. ನೋಡು, ನೀನ್ ಯಾವಾಗ್ಲೂ ಹೇಳ್ತಿರ್ತೀಯ ನೋಡು, ನೀನು ಸಕಲ ಕಲ ವಲ್ಲಭ ಅಂತ. ನೀನ್ ನಿಜವಾಗ್ಲೂ ಸಕಲ ಕಲ ವಲ್ಲಭನೇ ಕಣ.
ಇನ್ನು ನನ್ನ ತಮ್ಮ ಅನ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಕಣೋ. ಐ ಪ್ರೌಡ್ ಆಫ್ ಯು. ಹೀರೋ ಅಮೂಲ್ಯ ಇದೇ ತರ ಸೂಪರ್ ಆಗಿದ್ರೆ ಮಾಗುಣ್ಣ ಪ್ರಿಯಾಕ್ಕಿಗಿಂತ ಮುಂಚೆ ನನ್ನ ಮೀನಾಗೂ ಮುಂಚೆ ಈ ಮನೇಲಿ ಕೊಟ್ಲು ಶಾಸ್ತ್ರ ಹಿಂದೆ ಆಗಿರುತ್ತೆ. ಅಣ್ಣ ಕೊಟ್ಲು ಶಾಸ್ತ್ರನ ನಾನೇ ಇನ್ನೂ ಒಗೋಣ ಅದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋ ಒಂಥರ ಏನ್ ಇಸ್ತೇನೋ. ಅಣ್ಣ ನಾನು ಏನು ಮಾಡಿಲ್ಲ, ನಾನು ಏನ್ ಹೇಳ್ತಿದ್ಯಾ, ನಂಗೆ ಏನು ಗೊತ್ತಾಗಲ್ಲ. ಕಳ್ಳ ಎಲ್ಲ ನಿಮ್ಮ ಅಣ್ಣ ತರ ಹೇಳಿದ ಅಣ್ಣ ತರ ಅಂತಾರ. ಅಣ್ಣ ಅದಕ್ಕೆ ನೀವಿಬ್ರು ಏನ್ ಹೇಳ್ತೀರಾ? ಸ್ವಲ್ಪ ಅರ್ಥ ಆಗೋದನ್ನ ಹೇಳಿ. ಏ ವಲ್ಲಭ, ಇವತ್ತು ಅಮ್ಮಗ್ ಸೀರೆ ಉಡ್ಸಿರೋದು ನೀನೇ ಅಲ್ವಾ? ಇಲ್ಲಪ್ಪ, ನಾನು ಓದ್ಸಿಲ್ಲ. ಓ ಹೌದಾ? ಲವ್ ವಲ್ಲಭ, ಹಾಗಾದ್ರೆ ಸೀರೆ ತರಕ್ತಾನೆ ಅಮೂಲ್ಯ ಸುಕ್ಕ ಬಿಡ್ತಾ? ನೀನು ಸಕಲ ಕಲ ವಲ್ಲಭನೇ ಆಗಿರ್ಬೋದು, ಆದ್ರೆ ನೀನ್ ನನ್ಗಿಂತ 2 ವರ್ಷ ಚಿಕ್ಕವನು. ಈ ವಿಷಯದಲ್ಲೆಲ್ಲ ನೀನ್ ನನಗೆ ಚೆಲ್ಲಾಣ್ ತಿನ್ಸಕ್ಕಾಗಲ್ಲ. ಅಮ್ಮು, ನೀನು ವಲ್ಲಭನಂತ್ರ ಸೀರೆ ಉಡ್ಸ್ಕೊಂಡೆ ತಾನೇ? ಕಳ್ಳಿ. ಇನ್ಮೇಲೆ ಅಕ್ಕ ನನಗ್ ಸೀರೆ ಉಡ್ಸಿ ಅಂತ ಕೇಳೋ ಆಗಿಲ್ಲ. ಯಾಕಂದ್ರೆ ನನಗ್ ಪರ್ಸನಲ್ ಸ್ಯಾರಿ ಡ್ರೇಪರ್ ಇದಾರಲ್ವಾ. ಅದೇ ಕಣೆ ನಿನ್ ಗಂಡ. ಅಕ್ಕ ಹಲೋ ಹಲೋ ಹಲೋ, ನೀವು ಅನ್ಕೊಂಡಿರೋ ಥರಲ್ಲ ಏನೂ ಆಗಿಲ್ಲ. ನೀವು ಇಮ್ಯಾಜಿನೇಷನ್ ಇಂದ ಸ್ವಲ್ಪ ಹೊರಗಡೆ ಬನ್ನಿ, ಅಂದ್ರೆ ನಿಮ್ಮ ಭ್ರಮಾಲೋಕದಿಂದ ಸ್ವಲ್ಪ ಹೊರಗಡೆ ಬನ್ನಿ. ಹಲೋ ಬ್ರದರ್, ನಾವು ನಿಮ್ಮ ಪ್ರೇಮಲೋಕದ ಬಗ್ಗೆ ಮಾತಾಡ್ತಾ ಇದೀನಿ, ಅದನ್ನ ಭ್ರಮಾಲೋಕ ಅಂತ ಹೇಳ್ತಿದ್ಯಾ? ಅಣ್ಣ ಅದ್ ಹೆಂಗಣ ಅನ್ಕೋದ್ಯಾ ನಾನು ಹೋಗಿ ಹೋಗಿ ಈ ಸಿಲಿಂಡರ್ ಸೀರೆ ಉಡಿಸ್ತೀನಿ ಅಂತ? ಕಳ್ಳ, ನಾವ್ ರೇಗಿಸ್ತೀವಿ ಅಂತ ಸುಳ್ಳು ಹೇಳ್ತಿದ್ಯಾ? ನನಗ್ ಗೊತ್ತು. ಅಜ್ಜೆ, ನೀವು ಅನ್ಕೊಂಡಿರೋ ಇಮ್ಯಾಜಿನೇಷನ್ ಸ್ಕ್ರಿಪ್ಟ್ ಕಂಪ್ಲೀಟ್ಲಿ ರಾಂಗು. ನಾನು ನಿಜ ಹೇಳ್ತೀನಿ. ಲೈಕ್ಸ್, ಕ್ಯಾಮ್ರಾ, ಆಕ್ಷನ್. ನಾನು ನಿನ್ ಸೀರೆನ ಸ್ಟಾಪ್ ಇಟ್. ಕೊನೆಗೂ ತೋರ್ಸ್ಬಿಟ್ಟಿಲ್ಲ ನಿನ್ ಬುದ್ಧಿನ. ನಾನ್ ನಿನ್ ಹೆಂಡತಿ ಇರ್ಬೋದು, ನೀನ್ ನನ್ ಗಂಡ ಇರ್ಬೋದು, ಆದ್ರೆ ಸಮಾಜದ ದೃಷ್ಟಿಯಿಂದ ಮಾತ್ರ ನಾವಿಬ್ರು ಗಂಡ ಹೆಂಡತಿ ಅಂತ ನೀನೇ ಹೇಳ್ತಿದ್ದಲ್ವ. ಆಮೇಲೆ ನಿಂಗ್ ಒಳ್ಳೇದಾಗ್ಲಿ ಅಂತ ನಾನ್ ನಿಂಗೆ ಕೆಲಸ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತಿರ್ಬೋದು, ಆದ್ರೆ ಅದು ಗಂಡ ಅನ್ನೋ ಕನ್ಸನಲ್ಲಿ ಮಾತ್ರ. ಆಮೇಲೆ ರೀಸೆಂಟ್ ಡೇಸ್ ಅಲ್ಲಿ ನಾನ್ ನಿನ್ ಜೊತೆ ಜಗಳ ಕಮ್ಮಿ ಮಾಡಿರ್ಬೋದು, ಅದಕ್ಕೆ ನೀನ್ ಏನೇನೋ ರೀಸನ್ಸ್ ಕೊಟ್ಕೊಂಬೇಡ. ನನಗೆ ನಿನ್ ಜೊತೆ ಇರೋದು ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಮಾತ್ರ, ಅದ್ಬಿಟ್ಟು ನೀನ್ ಏನೇನೋ ಅನ್ಕೊಂಬೇಡ. ಏನೋ ನಾನ್ ನಿನ್ ಜೊತೆ ನಗ್ತಾ ನಗ್ತಾ ಇದೀನಿ, ಹುಡುಗಿ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದ್ದಾಳೆ, ಹುಡುಗಿ ನೋಡೋದಕ್ಕೆ ಕ್ಯೂಟ್ ಆಗಿದ್ದಾರೆ ಅಂತ ಅಡ್ವಾಂಟೇಜ್ ಎಲ್ಲ ತಗೊಂಡೋಗ್ ಬರ್ಬೇಡ. ಅಲೋ 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 ಅಲೋ, ಒಳ್ಳೆ 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 ಏನ್ ಹೈವೇ ರೋಡಲ್ಲಿ ಬ್ರೇಕ್ ತರುವ ಗಾಡಿ ತರ ಹೋಗಲ್ಲ ಓಕೆ. ಆದ್ರೆ ಲಾಸ್ಟ್ ಅಲ್ಲಿ ಆ ಕ್ಯೂಟು ಹಾಟು ಬ್ಯೂಟಿಫುಲ್ ಅಂತೆಲ್ಲ ಹೇಳ್ದಲ್ಲ, ದಯವಿಟ್ಟು ಅದನ್ನ ಮತ್ತೆ ಹೇಳಕ್ಕೆ ಹೋಗ್ಬೇಡ. ಯಾರಾದ್ರೂ ಹಾರ್ಟ್ ವೀಕ್ ಆಗ್ತಿರೋರು ಏನಾದ್ರು ನೋಡ್ತಾ ಇದ್ರೆ .com ಹಾಕ್ಬಿಡ್ತಾರೆ. ಕನ್ನಡದಲ್ಲಿ ಒಂದ್ ಗಾದೆ ಇದೆ, ಆಗುರಗಾರನಿಗೆ ಅಪ್ಪುತ್ತಿ ಮಠ ಅಂತ. ಮೋಸ್ಟ್ಲಿ ಇನ್ನೋಡೆ ಬರ್ದಿರ್ಬೇಕು. ಇಷ್ಟಕ್ಕೂ ನಾನೇ ನಿನಗ್ ಸೀರೆ ಉಡಿಸ್ತೀನಿ ಅಂತ ಹೇಳದ್ನಾ? ಇನ್ನು ನಾನ್ ಹೇಳಿದ್ದು ಸೀರೆ ಉಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ. ಅಂದ್ರೆ ನಾನು ಸೀರೆ ಇಟ್ಕೊಂಡು ಉಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ, ಅದನ್ನ ನೋಡಿ ಕಲ್ತ್ಕೋ, ಆಮೇಲೆ ಉಟ್ಕೋ ಅಂತ. ಅಷ್ಟೇನಾ? ಏನು ಇವಂದ? ಅಷ್ಟೇನಾ? ನೀನ್ ಬಚಾವಾಗ್ಬಿಟ್ಟೆ, ಇಲ್ಲ ಅಂದಿದ್ರೆ ಕತೆನೇ ಬೇರೆ ಆಗ್ತಿತ್ತು. ಆಯ್ತು, ಬೇಗ ಹೋಗಿ ಸೀರೆ ತಗೊಂಬ, ಮುಹೂರ್ತ ಬೇರೆ ಹತ್ರ ಬರ್ತಿದೆ. ಇಷ್ಟ ಪಿಕ್ಚರು ಅಲ್ಲವಾ? ಆ ಬ್ರಹ್ಮ ಅಡೆ ಬರೋ ಬರ್ದು ನೀನ್ ಅಳಿಸ್ಕೊಬಿಟ್ಟೆ ಕಣ ಪಾಪಿ. ನೇಜಿಸ್ತಾರ ಅನ್ಕೊಂಡಿದ್ದೆ, ನೇಜಿಸ್ತಾಬಿ ಇಟ್ವಾಗ್ಲೇ ನೀ ಕೇಳಿಸ್ಕೊ. ನೀನು ನಂತರ ಅಲ್ಲ, ಯಾವ್ದೇ ಕಾರಣಕ್ಕೂ ಅಲ್ಲ. ಅಣ್ಣ ಏನಾಯ್ತು ಅಂತ? ಓ ಇದು ಪ್ರಾಬ್ಲಮ್, ನನ್ಗೆ ಇವಾಗ ಅರ್ಥ ಆಯ್ತು. ಈ ಒಂದ್ಕೊಂಡಿವತ್ತ ಏನೋ ನಡೆದಿಲ್ಲ, ಅದು ತಾನೇ. ಅಷ್ಟಕ್ಕೂ ರೊಮ್ಯಾನ್ಸ್ ಎಲ್ಲ ನಡೆಯೋದಕ್ಕೆ ನಾವಿಬ್ರು ಕೇಶವ ಮೀನಾ ಅಲ್ಲ, ಒಲ್ಲೆಂದು ಒಲ್ಲಿ ವಲ್ಲಭ ಅಂಡ್ ವಕ್ರಮೂತಿ ಅಮೂಲ್ಯ. ನಂಗ್ ವಕ್ರಮುಖಿ ಇರೋದು ಸರಿ ಇಲ್ಲ ನೋಡು. ಏನಮ್ಮ ಕೊಟ್ಟ ಹೇಳ್ತೀನಿ. ಮೀನಾ ಇವ್ರ ಬಗ್ಗೆ ನೀನ್ ಹೇಳಿತು. ಆಗ್ಲೇ ನೀನ್ ಕೊಟ್ಟಿದ್ದ ಐಡಿಯಾಕ್ಕೆ ನೀನನ್ನು ಈ ವರ್ಷ ಪ್ರಧಾನಿನೋ ರಾಷ್ಟ್ರಾಧ್ಯಕ್ಷನೋ ಆಗ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ಇದೇ ರೀತಿ ಐಡಿಯಾ ಕೊಟ್ಟಿದ್ರೆ ಏರಿಯಾ ಎಲೆಕ್ಷನ್ ಗೆಲ್ಲಲ್ಲ. ಏನೋ ಕೋರ್ಸ್ಕೋಟ್ ಆಗಿದ್ರೆ ನಾವೇ ತಪ್ಪಿಸ್ತಾ ಮಾಡ್ಬೋದಾನೆ. ತಟ್ಟಿ ಸ್ಟುಪ್ಪು ಅಲ್ಲಿ ಮೋಸ್ಟ್ ಲೇಟ್ ಆಗ್ತಿದೆ, ಬೇಗ ಬನ್ನಿ. ಓ, ನೀನಿದ್ರದೆ ಬೈಯೋದಕ್ಕೆ ಮಾತು ಇಲ್ಲ. ಏನ್ ನನ್ನ ಇದೇ ಪರೋಕಿರಿ ಅಂತ ಕನ್ಸ್ಕೊಳ್ತಾ ಇದೆಯಾ? ಸಿಲಿಂಡ್ರು ಊರ್ ಹಿಡ್ಕೊಂಡ್ ಬಾ. ಓ ಬೇಕಾದರ್ತಾ ನೋಡಿ, ಮುಹೂರ್ತಕ್ಕೆ ಸಮಯ ಆಗ್ತಾ ಇದೆ. ಪೂಪ ದೋಡಿ ಆಗಿರೋ ವಧುವರನ್ನ ಸಕೊಂಬನ್ನಿ. ಅಪ್ಪ ಇಬ್ರು ಇಷ್ಟು ಸಕಲ ಕಾಣಿಸ್ತಿದ್ದೀರಾ ಅಂದ್ರೆ ಯಾರ ದೃಷ್ಟಿನೂ ನಿಮ್ಗೆ ತಾಕ್ಬಾರ್ದು, ಮುಖ್ಯವಾಗಿ ಈ ಶಾರದಕ್ಕಂದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀರಾ. ಹಾ ಸರಿ, ಅದಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ ನೀವು. ಊಟದ ಲೇಟ್ ಬನ್ನಿ ಹೋಗೋಣ. ಕೇಸ್ಬೇಡ, ಒಂದ್ ನಿಮಿಷ ಕೇಸ್ಬೇಡ. ಅಪ್ಪ ಅಮ್ಮ ಮಜಾ ಆಗಿರೋ ಟೈಮಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಆದ್ರೆ ಇವಾಗ ಏನಾದ್ರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಬರುತ್ತೆ. ವಲ್ಲಭ ಸೂಪರ್ ಸೂಪರ್ ಅವೆಲ್ಲ ಇಪ್ಪರ ಕಡೆ ಸುಮ್ಮನೆ ಪ್ಲೀಸ್ ಶಿವ ಇವತ್ತೇನ್ ಹೇಳ್ತಾನೆ, ಇವತ್ತೊಂದು ನಾವು ಮಾತೆಲ್ಲ ಕೇಳ್ಬಿಡಿ. ಊರ ಮೇಲೆ ನಿಮ್ಗೊಂದು ಲಾಲಿ ಪಪ್ಪು ಆಯ್ತಾ? ಅತ್ತೆ ನೀವಾದ್ರು ಹೇಳಿ. ನೀನಾ ಅದಕ್ಕೆಲ್ಲ ನಾನು ಒಪ್ಪಲ್ಲ, ಸುಂದರ ಮನೆ. ಈ ಪಟ್ಟಣಕ್ಕೆ ಏನಾಗಿದೆ? ಎಲ್ಲಿ ನೋಡಿದರಲ್ಲಿ ಮದುವೆ, ಎಲ್ಲಿ ನೋಡಿದರಲ್ಲಿ ಫೋಟೋ ಶೂಟ್ಗಳು. ಆದ್ರೆ ಈ ಅಪ್ಪ ನಮ್ಮಪ್ಪ ಫೋಟೋ ಶೂಟ್ ಬೇಡ ಅಂತವ್ರೆ. ಏನಿ ಮಹಾದೇರತೆ ಫೋಟೋ ಶೂಟ್ ಬೇಕಾ ಬಲ್ವಾ? ಸಾಕ್ಸು ನೋಡಿಯಪ್ಪ, ಸಾರ್ವಜನಿಕರ ಒತ್ತಾಯದ ಮೇರೆಗೆ ನೀವೇ ಗೊತ್ತು ಫೋಟೋ ಶೂಟ್ ಮಾಡ್ಕೊಳ್ಳೇಬೇಕು. ಸದ್ಯ ಯಾರೂ ಇಲ್ಲ, ಮಗಳ ಮದುವೆ ನೋಡ್ಕೊಂಡ್ ಬಂದ್ಬಿಟ್ರೆ ಇತ್ತು. ಅದೇ ಎಲ್ಲ ಶುಭಕರಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಹೋಗ್ತಾ ಇದೀರಾ ಅಂತ ಕೇಳ್ಬಾರ್ದಂತೆ, ಅದಕ್ಕೆ ಈ ರೀತಿ ಕೇಳ್ತಾ ಇದೀನಿ. ಯಾವ ಕಡೆಗೆ ಹೋಗ್ತಾ ಇದೀರಾ? ಇಂದ್ರ ಅದು ದೇವಸ್ಥಾನಕ್ಕೆ ಹೋಗ್ತಾ ಇದೀನಮ್ಮ. ಅಬ್ಬಬ್ಬಬ್ಬಬ್ಬ, ಏನ್ ಶ್ರದ್ಧೆ, ಏನ್ ಭಕ್ತಿ. ಅತ್ತೆ ಹೋದ್ಸಲಿ ಹೋಗಿದ್ರಲ್ಲ, ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ನನಗ್ ಗೊತ್ತು ಅತ್ತೆ,
ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದೀರಿ ಅಂತ ಹೇಳಿ ಮನೆಯಿಂದ ಹೊರಗಡೆ ಹೋಗಿ ಆ ಮದ್ವೆ ನೋಡಕ್ ಹೋಗ್ತಾ ಇದ್ದೀರಾ. ಆದ್ರೆ ನಿಮ್ ಆಸೆ ಈಡೇರೋದಿಲ್ಲ ಅತ್ತೆ. ಅಯ್ಯೋ ಯಾಕತ್ತೆ ಹಾಗೆ ನೋಡ್ತಾ ಇದೀರಾ? ನೀವ್ ಆ ಮದ್ವೆಗೆ ಹೋಗ್ಬೇಕಂದ್ರೆ ಧಾರಾಳವಾಗಿ ಹೋಗಿ, ನನಗೇನು ಸಮಸ್ಯೆ ಇಲ್ಲಪ್ಪ. ಹೋಗಿ ಆ ಮಧುಮಕ್ಕಳನ್ನ, ಅಯ್ಯಯ್ಯೋ ಅಲ್ಲ ಸಾರಿ, ಆ ಮುದಿ ಮಧುಮಕ್ಕಳನ್ನ ಮನ್ಸಾರೆ ವಿಶ್ ಮಾಡ್ಬಿಡ್ತಾರೆ. ಆದ್ರೆ ನಿಮ್ ಮಕ್ಕಳು ಅಂದ್ರೆ ನಮ್ ಬಾವ ನನ್ ಗಂಡ ಬಂದು ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ನಾನಂತೂ ಸುಳ್ಳು ಹೇಳಲ್ಲ ಅತ್ತೆ, ಸತ್ಯನೂ ಮುಚ್ಚಿಡುತ್ತಿಲ್ಲ, ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೇನೆ. ಆಮೇಲೆ ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡ್ಬಾರ್ದು. ನಾನಂತೂ ಈ ಮನೆಗೆ ಪ್ರಾಮಾಣಿಕವಾಗಿರ್ತೀನಿ ಅತ್ತೆ. ಒಂದೊಳ್ಳೆ ಸೊಸೆ ಹೇಗ್ ನಡ್ಕೋಬೇಕೋ ನಾನಂತೂ ಹಾಗೆ ನಡ್ಕೊಳ್ಳೋದಪ್ಪ. ನೀವ್ ಹೋಗೋದಾದ್ರೆ ಹೋಗಿ ಅತ್ತೆ. ಅತ್ತೆ ಚಿಪ್ ತಿಂತೀರಾ? ಅಯ್ಯೋ ಬೇಡ ಅಂದ್ರೆ ಬಿಡಿ, ನಾನೇ ತಿಂತೀನಿ. ನೋಡಕ್ಕಲ್ಲ ತಿಂತ್ರು ಹೇಗಾಡ್ತಾರೆ. ಅತ್ತೆ ನೀವು ನಂದಣ್ಣ ಗೆಜ್ಜ ಮದ್ವೆ ನೋಡಕ್ ಹೋಗ್ಬೇಕು ಅಂತಿದ್ರಾ? ಮತ್ತೆ ಆಸೆ ಆಗಬೇಕಲ್ಲ, ಹೆತ್ತು ಕರುಳು ಕಣೆ. ದೂರದಿಂದಾದ್ರೂ ನೋಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಂದ್ರ ಬಂದು ಎದುರಿಸ್ಬಿಟ್ಲು. ಇಲ್ಲಿ ಇಂದ್ರಂಗೆ ತನ್ ಭಾವ ತನ್ ಗಂಡ ಅವ್ರ ಮುಂದೆ ಒಳ್ಳೆಯವರಾಗ್ಬೇಕು ಅಂತ ಆಸೆ. ಬೇರೆಯವರಿಗೆ ಏನಾದ್ರೂ ಪರವಾಗಿಲ್ಲ, ಯಾಕೆ ಹಿಂಗ್ ಆಡ್ತಾಳ ಅವಳು? ಅತ್ತೆ ನಂಗೆ ಇಂದ್ರ ಬಗ್ಗೆ ಗೊತ್ತಲ್ವಾ, ಯಾಕೆ ನೊಂದ್ಕೊಳ್ತೀರಾ? ನೋವು ಅವಳ ಬಗ್ಗೆ ಅಲ್ಲ ಕಲ, ನನ್ ಮಗಳು ಅಳಿಯಂದ್ರ ಮದ್ವೆ ನೋಡಕ್ ಆಗಲ್ವಲ್ಲ ಅಂತ ದುಃಖ ಅಂತ ಇದೆ. ನಾನೊಂದ್ ಮಾತು ಹೇಳ, ಗಿರ್ಜಾ ನಂದನ ಮತ್ತೆ ಮಕ್ಕಳು ಎಲ್ರೂ ಸೇರಿ ಅವ್ರ ಸಂತೋಷಕ್ಕೋಸ್ಕರ ಏನೋ ಮಾಡ್ತಾ ಇದಾರೆ. ಇಂಥ ಟೈಮಲ್ಲಿ ನೀವ್ ಹೋಗಿ ಈ ವಿಷಯ ನಮ್ಮನೆ ಗಂಡಸರು ಗೊತ್ತಾಗಿ ಅದೊಂದ್ ದೊಡ್ಡ ಗಲಾಟೆ ಆಗಿ ಗಿರ್ಜಾ ಅವ್ರ ಮನೆ ಸಂತೋಷಕ್ಕೆ ನಾವೇ ಕೊಳ್ಳಿಟ್ಟಂಗ್ ಆಗಲ್ವಾ ಅತ್ತೆ? ಬೇಡ ಅತ್ತೆ, ನೀವ್ ಅಲ್ಲಿಗೆ ಹೋಗೋದ್ ಬೇಡ. ಅತ್ತೆ ಮನೆಗ್ ಕೂತ್ಕೊಡಿ, ನಾನು ಹೋಗಿ ಕಾಫಿ ತರ್ತೀನಿ. ಅತ್ತೆ ನಾನು ಕಾಫಿ ತರಕ್ ಹೋದಾಗ ನೀವೇನಾದ್ರೂ ಹೋದ್ರೆ ತಂದೆ ನಾನೇ. ಅಭಿಮಾನಿಗಳು ಶಾಂತವಾಗಿ ವರ್ತಿಸ್ಬೇಕು. ಮುಸ್ತಫರ ಬನ್ನಿ 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 ಬನ್ನಿ, ಫೋಟೋ ತೆಗಿರಿ. ಒಂದ್ ನಿಮಿಷ. ಸೂಪರ್ ವೀರ, ತೆಗಿರಿ ತೆಗಿರಿ. ಸೂಪರ್, ನೆಕ್ಸ್ಟ್ ಪೋಸ್. ಅಣ್ಣ ಒಂದ್ ನಿಮಿಷ ಇರಿ. ಅಣ್ಣ ಒಂದ್ ನಿಮಿಷ. ಈ ಕಡೆ ತಿರುಗಿ. ಅತ್ತೆ ನಿನ್ ಕೈಯ ಹಾಕಿ ಅತ್ತೆ. ಅತ್ತೆ ಸಾಕು ಸಾಕು, ಬನ್ನಿ 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 ಬನ್ನಿ, ಫ್ಯಾಮಿಲಿ ಫೋಟೋ ಫ್ಯಾಮಿಲಿ ಫೋಟೋ. ಅಕ್ಕ ಇಲ್ಲಿ ನೋಡಿ ತಂದಿದ್ದೀನಿ ಗೊತ್ತಾ, ಇದು ನಿಂಗೆ ತಂದ್ರು. ಮಾವ ಇದು ತಂದಿದ್ದಲ್ಲ ಅತ್ತೆಗೆ ಅಂತ ಭಾರತಮ್ಮ ಅಜ್ಜಿ ಕಳ್ಸ್ಕೊಟ್ಟಿದ್ದು. ಈಗಲೇ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಇದು ನಮ್ನ ಕಳ್ಸಿದ್ದ? ಹೌದಕ್ಕ. ತವ್ರ ಮನೆ ಕೊಡೋ ಒಂದು ದೊಡ್ಡ ಉಡುಗೊರೆ ಅಂದ್ರೆ ಅದು ಹೆಣ್ಣಕ್ ಸಿಗೋ ತಾಳಿ, ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ ಕಣೋ. ಗಟ್ಟಿ ಮೇಳ ಗಟ್ಟಿ ಮೇಳ.